Hello, hi, good morning friends. Welcome to my YouTube channel. ಟೈಮ್ ಆಗಿತ್ತು 6 o'clock ಆ್ಯಂಡ್ ಆ್ಯಸ್ ಯೂಶ್ವಲ್ ಸ್ಪೆಷಲ್ ಏನಿಲ್ಲ. ಎಲ್ಲ ಹೆಂಗಸರು ಏನು ಮನೆಯಲ್ಲಿ ಏನು ಕೆಲಸ ಮಾಡ್ತಾರೆ ಅದೇ ರೋಟಿನೇ ನಂದು ಕೂಡ. ನಂದು ಸ್ಪೆಷಲ್ ಅಂತ ಏನೂ ಇಲ್ಲ. ಬೆಳಿಗ್ಗೆ ಎದ್ದು ಬಂದು ದೇವ್ರಿಗೊಂದು ನಮಸ್ಕಾರ ಹಾಕಿ ಕರ್ಟನ್ಸ್ ಎಲ್ಲ ಓಪನ್ ಮಾಡಿ ಸೊ ಫಸ್ಟ್ ಮಾಡೋ ಕೆಲಸ ಹೋಗಿ ಹಾಲನ್ನ ಕಾಯಕ್ಕಿಟ್ಟು ನೆಕ್ಸ್ಟು ಒಂದು ಕಡೆ ನನ್ನ ಡಿಟಾಕ್ಸ್ ಡ್ರಿಂಕ್ನ ರೆಡಿ ಮಾಡ್ಕೊಳ್ಳೋಕ್ಕೂ ಕೂಡ ನಾನು ಇಟ್ಕೊತೀನಿ. ಸೊ ಡಿಟಾಕ್ಸ್ ಡ್ರಿಂಕ್ ಅದು ನನಗೆ ಅಭ್ಯಾಸ ಆಗೋಗಿದೆ ಡೈಲಿ ಕುಡಿದು. ಆ್ಯಂಡ್ ಎಸ್ಟರ್ಡೇನೆ ನಾನು ತೋರಿಸಿದ್ದೆ ಡಿಟಾಕ್ಸ್ ಡ್ರಿಂಕ್ ಹೇಗೆ ರೆಡಿ ಮಾಡ್ಕೋತೀನಿ ಅಂತ. ಆ್ಯಂಡ್ ಇವತ್ತಿನ ಟಿಫನ್ ಬಂದು ಪನ್ನೀರ್ ಆ್ಯಂಡ್ ಮಶ್ರೂಮ್ ಗ್ರೇವಿ ಫ್ರೆಂಡ್ಸ್. ಸೊ ಅದಕ್ಕೆ ಬಂದು ನಾನು ಏನೇನು ರೆಡಿ ಮಾಡ್ಕೋತೀನಿ ಅಂತ, ಹೇಗೆ ಮಾಡೋದು ರೆಸಿಪಿನ ಇವತ್ತಿನ ವ್ಲಾಗಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಬನ್ನಿ ನೋಡ್ಕೊಳ್ಳೋಣ ಹೇಗೆ ಮಾಡೋದು ಅಂತ. ಸೊ ದಟ್ ಮಶ್ರೂಮ್ನ ನೋಡಿ ಒಂದು ಸರಿ ಅದನ್ನು ಕಟ್ ಮಾಡೋಕ್ಕೆ ಮುಂಚೆ ಒಂದು ಸರಿ ವಾಶ್ ಮಾಡ್ಕೊಂಡಿದ್ದೀನಿ. ವಾಶ್ ಮಾಡಿಕೊಂಡು ಕಟ್ ಮಾಡಿಬಿಟ್ಟು ಮತ್ತೆ ಅದನ್ನು ಹಾಟ್ ವಾಟರ್ಗೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಈ ಹಾಟ್ ವಾಟರ್ಗೆ ಏನಕ್ಕೆ ಹಾಕಬೇಕಪ್ಪ ಅಂತಂದರೆ, ನಿಮಗೆ ಗೊತ್ತು ಮಶ್ರೂಮ್ನ ನಾವು ತುಂಬ ಕೆಮಿಕಲ್ ಹಾಕಿ ಬೆಳೆದಿರ್ತಾರೆ. ಏನೇನೋ ಗೊಬ್ಬರ ಕೆಮಿಕಲ್ಸ್ ಎಲ್ಲ ಹಾಕಿ ಬೆಳೆದಿರ್ತಾರೆ. ಸೊ ಅದರಿಂದ ಯಾವಾಗಲೂ ಬಿಸಿನೀರಲ್ಲಿ ವಾಶ್ ಮಾಡಿ ಮಶ್ರೂಮ್ನ ಯೂಸ್ ಮಾಡೋದು ಬೆಟರ್ ಆಪ್ಷನ್ ಅಂತ ಅಂದ್ಕೋತೀನಿ ಫ್ರೆಂಡ್ಸ್. ಆ್ಯಂಡ್ ಎಲ್ಲರೂ ಹಾಗೆ ಮಾಡ್ತೀರಾ ಅಂತಲೂ ಅಂದ್ಕೊಂಡಿದ್ದೀನಿ. ಸೊ ಹಾಗೆ ನಾನು ಕೂಡ ಅದನ್ನು ಬಿಸಿನೀರಲ್ಲಿ ಚೆನ್ನಾಗಿ ಡಿಪ್ ಮಾಡಿ ಒಂದು 5-10 ಮಿನಿಟ್ಸ್ ಬಿಟ್ಟು ಆ ನೀರನ್ನೆಲ್ಲ ಸೋಸಿಟ್ಕೊತೀನಿ. ಆ್ಯಂಡ್ ನೆಕ್ಸ್ಟ್ ಇವಾಗ ಒಂದು ಪ್ಯಾನ್ಗೆ ಒಂದು 3 ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದು ಬಂದು ನಾವು ಈ ಗ್ರೇವಿಗೆ ಏನು ಮಸಾಲ ಬೇಕು ಅದನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ. ಸೊ ಒಂದು 2 ಆನಿಯನ್ನ ನಾನಿಲ್ಲಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸೊ ನಾನು ನಮ್ಮ ಮನೆಯಲ್ಲಿ ಒಂದು 4 to 5 ಮೆಂಬರ್ಸ್ಗೆ ನಾನು ಇದನ್ನು ರೆಡಿ ಮಾಡ್ಕೋತಾ ಇರೋದು. ಆ್ಯಂಡ್ ಜೊತೆಗೆ ನೋಡಿ ಸ್ವಲ್ಪ ಶುಂಠಿ, ಒಂದೇ ಒಂದು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಇಲ್ಲಿ. ಸೊ ಇದೆಲ್ಲ ಹಸಿ ಸ್ಮೆಲ್ ಹೋಗೋ ತನಕ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ ಈ ಥರ ಈ ಆನಿಯನ್ ಎಲ್ಲ ಫ್ರೈ ಆದಮೇಲೆ ಇದಕ್ಕೆ ನಾನು ಗ್ರೇವಿ ಸ್ವಲ್ಪ ಜಾಸ್ತಿ ಹಾಕಬೇಕಲ್ವ, ಅದಕ್ಕೆ ಸೊ ದಟ್ 3 ಟೊಮೆಟೊನ ದಪ್ಪ ದಪ್ಪ ಕಟ್ ಮಾಡಿ ಇದನ್ನು ಕೂಡ ಎಣ್ಣೆಯಲ್ಲಿ, ಅದು ಟೊಮೆಟೊ ಹೆಂಗಾಗಬೇಕು ಅಂತಂದರೆ ಫುಲ್ ಸಾಫ್ಟ್ ಆಗಬೇಕು, ಆ ಥರ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಆ್ಯಂಡ್ ಇದಕ್ಕೆ ಮೇಯ್ನ್ ಬಂದು ಗೋಡಂಬಿನ ಒಂದು 10 ನಿಮಿಷ ನೆನೆಸಿಟ್ಕೊಂಡಿದ್ದೆ. ಆ್ಯಂಡ್ ಮತ್ತು ಇವಾಗ ಹಸಿಮೆಣ್ಸಿನ್ಕಾಯಿ ಒಂದು 3ರಿಂದ 4, ಚಕ್ಕೆ 1 ಪೀಸ್, ಲವಂಗ ಒಂದು 4, ಮತ್ತು ಇದಕ್ಕೆ ನಾನು 2 ಏಲಕ್ಕಿನ ಫ್ಲೇವರ್ಗೋಸ್ಕರ ಆ್ಯಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಏಲಕ್ಕಿ ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಇದೆಲ್ಲನೂ ನೀಟಾಗಿ ಚೆನ್ನಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್. ಟೊಮೆಟೊ ಎಲ್ಲ ಫುಲ್ ಸಾಫ್ಟಾಗಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಟು ಇದನ್ನು ಫೈನ್ ಪೇಸ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್. ತುಂಬ ಹೆಂಗೆ ಅಂದರೆ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು ಇದನ್ನು. ಆ್ಯಂಡ್ ನೆಕ್ಸ್ಟ್ ಇವಾಗ ಬಂದು ಒಂದು ಕಡಾಯಲ್ಲಿ ಸ್ವಲ್ಪ ಎಣ್ಣೆ ಮತ್ತು ಅದಕ್ಕೆ ಒಂದೇ ಒಂದು ಈರುಳ್ಳಿ ಹಾಕಿದ್ದೀನಿ ಫ್ರೆಂಡ್ಸ್. ಆಗಲೇ ನಾನು ರುಬ್ಕೊಳ್ಳೋದಕ್ಕೂ ಹಾಕಿದ್ದೆ ಅಲ್ವಾ. ಸೊ ದಟ್ ಇವಾಗ ಒಗ್ಗರಣೆಗೆ ಒಂದೇ ಒಂದು ಈರುಳ್ಳಿನ ಹಾಕ್ಕೊಂಡು ಇದನ್ನು ಕೂಡ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಿಕೊಂಡು, ಇವಾಗ ಇದಕ್ಕೆ 1 ಸ್ಪೂನಷ್ಟು ಧನಿಯಾ ಪೌಡರ್ ಹಾಕ್ಕೊಂಡಿದ್ದೀನಿ ಮಸಾಲೆಗೆ. ಆ್ಯಂಡ್ ಇದು ಕೂಡ ಸ್ವಲ್ಪ ಫ್ರೈ ಆಗಲಿ. ಮಸಾಲೆ ಎಲ್ಲ ಈ ಥರ ಆಯಿಲ್ಗೆ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಬೆಟರು ಫ್ರೆಂಡ್ಸ್. ಆ್ಯಂಡ್ ಇದು ಬಂದು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್. ಇದು ಹಾಕೋದ್ರಿಂದ ಆ್ಯಂಡ್ ಮತ್ತು ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಅದ್ರ ಟೇಸ್ಟು ಮತ್ತು ಕಲರ್ ಬಿಡೋದಕ್ಕೆ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ನಾವಿವತ್ತು ನಮ್ಮ ಡಿಶಲ್ಲಿ ಯಾವುದೇ ಥರ ಕಲರ್ನ ನಾವು ಉಪಯೋಗಿಸಿಲ್ಲ. ಗ್ರೇವಿ ಆದರೂ ನೋಡಿ ಎಷ್ಟು ರೆಡ್ಡಿಶ್ ಆಗಿ ಹೋಟೆಲ್ ಸ್ಟೈಲಲ್ಲೇ ಬರುತ್ತೆ ಫ್ರೆಂಡ್ಸ್. ಆ್ಯಂಡ್ ಇವಾಗ ಒಂದು 1/2 ಸ್ಪೂನಷ್ಟು, ಜಾಸ್ತಿ ಬೇಡ, ಗರಂ ಮಸಾಲ ಇಲ್ಲಿ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಆ್ಯಂಡ್ ಇವಾಗ ನಾವೇನು ಪೇಸ್ಟ್ ಮಾಡ್ಕೊಂಡಿದ್ವಿ ಆ ಮಸಾಲಾನ ಇವಾಗ ನಾವು ಸೇರಿಸ್ಕೋಬೇಕು. ಸೊ ಸೇರಿಸ್ಕೊಳ್ಳುವಾಗ ಮಸಾಲ ಹಾಕುವಾಗ ಸ್ವಲ್ಪ ಫ್ಲೇಮ್ ಅನ್ನೋದು ಕಮ್ಮಿ ಇರಲಿ ಫ್ರೆಂಡ್ಸ್.
ಏಕೆಂದರೆ ಅದು ಸೀದೋಗಬಾರ್ದು ಅನ್ನೋ ಒಂದು ಇದಕ್ಕೋಸ್ಕರ ತಳ ಹಿಡಿಯುತ್ತೆ ನಾವು ಗೋಡಂಬಿ ಎಲ್ಲ ಹಾಕಿರೋದ್ರಿಂದ. ಸೊ ದಟ್ ಇವಾಗ 1 ಮಿನಿಟ್, ಜಸ್ಟ್ 1 ಮಿನಿಟ್ ನಾವು ಆಗಲೇ ಕೂಡ ಫ್ರೈ ಮಾಡ್ಕೊಂಡಿರೋದ್ರಿಂದ ಜಾಸ್ತಿ ಏನು ಬೇಡ. 1 ಮಿನಿಟ್ ಫ್ರೈ ಮಾಡಿಕೊಂಡು ನಮ್ಗೆ ಎಷ್ಟು ನೀರು ಬೇಕೋ ನಾವೇನು ರುಬ್ಕೊಂಡಿದ್ವಿ ಅದೇ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇಲ್ಲಿಗೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ನಾನು ನಿಮಗೆ ಯಾವ ಕನ್ಸಿಸ್ಟೆನ್ಸಿನಲ್ಲಿ ಬೇಕೋ ಗ್ರೇವಿ ಅಷ್ಟು ನೀರನ್ನು ನೀವು ಆ್ಯಡ್ ಮಾಡ್ಕೋಬಹುದು. ಸೊ ದಟ್ ನೋಡಿ, ನಾನು ಒಂದು ಸ್ವಲ್ಪ ಜಾಸ್ತಿ ನೀರಾದರೂ ಚೆನ್ನಾಗಿರಲ್ಲ ಗ್ರೇವಿ, ಸ್ವಲ್ಪ ತಿಕ್ಕಾಗಿದ್ರೇ ಚೆಂದ. ಸೊ ದಟ್ ಇವಾಗ ನಾನಿಲ್ಲಿ ಹಸಿ ಬಟಾಣಿನ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್, 1 ಕಪ್ಪು. ಮತ್ತು ಈ ಟೈಮಲ್ಲೇ ನಾವು ಉಪ್ಪನ್ನು ಸೇರಿಸ್ಬಿಡ್ಬೇಕು, ಯಾಕೆಂದರೆ ಆ ಬಟಾಣಿ ಎಲ್ಲ ನೀಟಾಗಿ ಅದು ಉಪ್ಪಿಡ್ದು ಬೇಯೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ದಟ್ ಉಪ್ಪನ್ನು ಹಾಕ್ಕೊಂಡು ಒಂದು 5 ಮಿನಿಟ್ಸ್ ಲಿಡ್ನ ಕ್ಲೋಸ್ ಮಾಡಿಬಿಡೋಣ ಫ್ರೆಂಡ್ಸ್. ಇವಾಗ ನೋಡಿ, ಅದು ಓಪನ್ ಮಾಡಿದ್ದೀನಿ ಲಿಡ್ಡು. ಚೆನ್ನಾಗಿ ಒಂದು ಸ್ವಲ್ಪ ಬಟಾಣಿ ಎಲ್ಲ ಬೆಂದಾದಮೇಲೆ ನಾವೇನು ಇಟ್ಕೊಂಡಿದ್ವಿ ಮಶ್ರೂಮ್ನ, ಅದನ್ನು ಕೂಡ ನಾನಿವಾಗ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇದು ಕೂಡ ಒಂದು 5 ಮಿನಿಟ್ಸ್ ಅದರಲ್ಲಿ ಮಸಾಲೆ ಎಲ್ಲ ಹಿಡಿದು ಬೇಯಲಿ ಫ್ರೆಂಡ್ಸ್. ಸೊ ದಟ್ ಏನು ಅಂದರೆ ಮಶ್ರೂಮ್ ಮತ್ತು ಪನ್ನೀರ್ ಎರಡನ್ನೂ ನಾವು ಒಟ್ಟಿಗೆ ಆ್ಯಡ್ ಮಾಡಬಾರ್ದು. ಸೊ ನೋಡಿ, ಇವಾಗ ಬೇಯ್ತಾ ಇದೆ ಮಶ್ರೂಮ್ ಎಲ್ಲ. ಆ್ಯಂಡ್ ಈ ಟೈಮಲ್ಲಿ ನಾನು ಒಂದು ಸ್ವಲ್ಪ ಶುಗರ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್, ಸ್ವಲ್ಪ, ಜಾಸ್ತಿ ಬೇಡ. ಸೊ ಈ ರೀಸನ್ ಏನು ಅಂತಂದರೆ ಟೊಮೆಟೊನಲ್ಲಿರೋ ಹುಳಿ ಫ್ಲೇವರ್ನ ತೆಗಿಯೋದಕ್ಕಷ್ಟೇ, ಬೇಡ ಅಂದವ್ರು ಸ್ಕಿಪ್ ಮಾಡ್ಕೋಬೋದು ಫ್ರೆಂಡ್ಸ್. ಆ್ಯಂಡ್ ನಾನಿಲ್ಲಿ ಸೋಯಾ ಪನ್ನೀರ್ನ 200 ಗ್ರಾಮ್ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ನಾನಿವಾಗ ಆ್ಯಡ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ನಾನು ಆಗಲೇ ಹೇಳ್ದಂಗೆ ಪನ್ನೀರ್ ಮತ್ತು ಮಶ್ರೂಮ್ ಒಟ್ಟಿಗೆ ಹಾಕಬೇಡಿ. ಮಶ್ರೂಮು ಒಂದು ಸ್ವಲ್ಪ ಬೆಂದಾದಮೇಲೆ ಲಾಸ್ಟಲ್ಲಿ ನಾವು ಇನ್ನೇನು ಇಳಿಸ್ತೀವಿ ಒಂದು 5 ಮಿನಿಟ್ಸಲ್ಲಿ ಅಥವಾ 3 to 4 ಮಿನಿಟ್ಸಲ್ಲಿ ಅನ್ನೋವಾಗ ನಾವು ಪನ್ನೀರನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಪನ್ನೀರ್ ಆ್ಯಡ್ ಮಾಡಿ ಒಂದು 5 ಮಿನಿಟ್ಸ್ ಆದಮೇಲೆ ನೋಡಿ, ನಮ್ಮ ಬಿಸಿ ಬಿಸಿ ಪನ್ನೀರ್ ಆ್ಯಂಡ್ ಮಶ್ರೂಮ್ ಗ್ರೇವಿ ರೆಡಿಯಾಗಿದೆ ಫ್ರೆಂಡ್ಸ್. ಆಗಲೇ ಘಮ ಘಮ ಅಂತ ಸ್ಮೆಲ್ ಬರ್ತಾಯಿದೆ. ಸೊ ಗಾರ್ನಿಷಿಂಗಿಗೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಂಡಿದ್ದೀನಿ. ಆ್ಯಂಡ್ ಇದು ಬಂದು ಚಪಾತಿ, ಪೂರಿ, ನಾನ್ ಎಲ್ಲದ್ರ ಜೊತೆಗೂ ಸೂಪರಾಗಿರುತ್ತೆ ಫ್ರೆಂಡ್ಸ್.